ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು G7 Jewelers. ಇವತ್ತು ನನಗೆ ಸ್ವಲ್ಪ ಆರ್ಡರ್ ಬಂದಿದೆ, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಲಾಂಗ್ ಹಾರ ಒಂದು ಬಂದಿದೆ, ಅದ್ರ ಜೊತೆಗೆ ಮ್ಯಾಚಿಂಗ್ ವಾಲೆ ಒಂದು ಜೊತೆ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಜೋಮಾಲೆ ಸರ ಒಂದು ಬಂದಿದೆ, ಮತ್ತೆ ಬ್ಯಾಂಗಲ್ಸ್ ಒಂದು ಪೇರ್ ಆರ್ಡರ್ ಮಾಡಿದ್ದಾರೆ, ನಾರ್ಮಲ್ ಡೈಲಿ ಯೂಸ್ ಬ್ಯಾಂಗಲ್ಸ್. ಇದನ್ನ ನೋಡೋದಾದ್ರೆ ಲಾಂಗ್ ಹಾರ ವಿತ್ ಇಯರಿಂಗ್ಸ್. ಇವ್ರು ಬಂದ್ಬಿಟ್ಟು ಹಳೆ ಕಸ್ಟಮರೇ. ಇವ್ರು ಬಂದು ಜಳಲಿ ಕ್ರಾಸ್ ದಾಸರಳ್ಳಿ ಹತ್ರ ಇಂದ ಆರ್ಡರ್ ಮಾಡಿರೋದು ಕಸ್ಟಮರ್. ಇವರು ಹಳೆ ಕಸ್ಟಮರೇ, ತುಂಬ ಜ್ಯುವೆಲ್ರಿ ಮಾಡಿಸ್ಕೊಂಡಿದ್ದಾರೆ. ಸೊ ಮತ್ತೆ ಫೋನ್ ಮಾಡಿ ಜ್ಯುವೆಲ್ರಿ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವರೇ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅವ್ರೇನು ಡಿಸೈನ್ ಕೊಟ್ಟಿದ್ದಾರೋ ಸೇಮ್ ಡಿಸೈನೇ ಬಂದಿದೆ. ಲಾಂಗ್ ಹಾರ ನೋಡೋದಾದ್ರೆ ಇದು ಬಂದ್ಬಿಟ್ಟು ಲಾಂಗ್ ಹಾರ ಪ್ಲಸ್ ವಾಲೆ ಎರಡು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್, ಅದಕ್ಕೆ ಮ್ಯಾಚಿಂಗ್ ತಕ್ಕಂಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಓವರ್ ಆಲ್ ಬಂದ್ಬಿಟ್ಟು ಅರೌಂಡ್ 32 to 33 ಗ್ರಾಮ್ಸ್ ವೆಯ್ಟ್ ಅಲ್ಲಿ ಇದೆ, ವಾಲೆ ಎಲ್ಲ ಸೇರ್ಕೊಂಡು. ಹಾರ ಮಾತ್ರ ನೋಡೋದಾದ್ರೆ ಅರೌಂಡ್ 23 ಗ್ರಾಮ್ಸ್ ಇದೆ, ವಾಲೆ ಬಂದ್ಬಿಟ್ಟು 10 ಗ್ರಾಮ್ಸ್ ಇದೆ. ಹಾರ ಎಲ್ಲ ನೋಡ್ಬೋದು ನೀವು, ತುಂಬಾನೇ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ, ಏನು ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಡೀಟೈಲಿಂಗ್ ಎಲ್ಲ ತುಂಬಾ ನೀಟಾಗಿ ಬಂದಿದೆ. ಮತ್ತೆ ಲಕ್ಷ್ಮಿ ಮಂದಹಾಸ, ಮತ್ತೆ ಸೈಡಲ್ಲಿ ಪಿಕಾಕು, ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬಂದಿದೆ, ನೋಡ್ಬೋದು ನೀವು. ಮತ್ತೆ ವಾಲೆನೂ ಅಷ್ಟೇ, ವಾಲೆ ಹೊಸದಾಗಿದೆ ಇದು. ಸೊ ಇವರೇ ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು. ಇದು ಚೆನ್ನಾಗಿದೆ, ಅರೌಂಡ್ 10 ಗ್ರಾಮ್ಸ್ ಬಂದಿದೆ. ಬಟ್ ಹಾರ ಏನಂದ್ರೆ ತುಂಬಾ ಲೈಟ್ ವೆಯ್ಟ್ ಇದೆ. ನನ್ನ ಅಭಿಪ್ರಾಯ ಪ್ರಕಾರ ಇನ್ನೊಂದು 5 or 6 ಗ್ರಾಮ್ಸ್ ಹಾಕೊಂಡಿದ್ರೆ ಇನ್ ಸ್ವಲ್ಪ ಗೇಜ್ ಇರೋದು, ಇನ್ ಸ್ವಲ್ಪ ಚೆನ್ನಾಗಿರೋದು ಹಾರ. ಇವಾಗ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗೇ ಇದೆ. ಬಟ್ ಇನ್ ಸ್ವಲ್ಪ ಗೇಜ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಇನ್ನೊಂದು 5-6 ಗ್ರಾಮ್ಸ್ ಹಾಕೊಂಡಿದ್ರೆ ಚೆನ್ನಾಗಿರೋದು. ಸೊ ಕಸ್ಟಮರು ಅಷ್ಟು ಬೇಡ, ನಮ್ಮ ಬಜೆಟ್ ಇಷ್ಟೇ ಅಂತ ಹೇಳಿದ್ರು. ಸೊ ಅದಕ್ಕಾಗಿ 22 ಗ್ರಾಮ್ಸ್ ಸಮಥಿಂಗ್ ಏನೋ ಆಗಿದೆ. ಎಲ್ಲ ಓವರ್ ಆಲ್ ಸೇರಿ 32 ಗ್ರಾಮ್ಸ್ ಸಮಥಿಂಗ್ ಆಗಿದೆ. ಇದೆಲ್ಲ ಬಂದ್ಬಿಟ್ಟು 916 ಹಾಲ್ ಮಾರ್ಕಲ್ಲೇ ಆಗಿರೋದು. ಮತ್ತೆ ಇದಕ್ಕೆಲ್ಲ ಕಾರ್ಡು ಹಾಕ್ಸಿದೀವಿ. ಮತ್ತೆ ಇದಕ್ಕೆ ಬೀಡ್ಸು ಮತ್ತೆ ಸ್ಟೋನ್ ವೈಟ್ ಎಲ್ಲ ನೋಡ್ಬೋದು ನೀವು, ಅದೆಲ್ಲ ಮೈನಸ್ ಕೊಡ್ತೀವಿ ಕಸ್ಟಮರ್ಗೆ. ಮತ್ತೆ ಇನ್ನೊಂದೇನಂದ್ರೆ ಇವ್ರು ಬಂದ್ಬಿಟ್ಟು ಆಂಟಿ ಕಲರ್ ಬ್ಲ್ಯಾಕ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇವ್ರದ್ದು ಮ್ಯಾಕ್ಸಿಮಮ್ ಎಲ್ಲ ಜ್ಯುವೆಲ್ರಿ ಏನೇನು ಮಾಡ್ಕೊಂಡಿದ್ದಾರೆ ಎಲ್ಲ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಅದು ಒಬ್ಬೊಬ್ಬರು ಕಸ್ಟಮರ್ ಮೇಲೆ, ಅವರ ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಕಲರ್ ಏನು ಅಂತ. ಸೊ ಯಾವ ಕಲರ್ ಬೇಕಾದರೂ ಹಾಕ್ಬೋದು, ಕಲರಲ್ಲಿ ಏನೂ ಇಲ್ಲ. ಸೊ ಅವ್ರ ಪರ್ಸ್ಪೆಕ್ಟಿವ್, ಅವರ ವ್ಯೂ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡಿಸ್ಕೊಂಡಿರ್ತಾರೆ. ನೀವು ಇದು ಬೇಕಾದರೆ ಬ್ಲ್ಯಾಕಲ್ಲಿ ಮಾಡ್ಬೋದು, ಬ್ರೌನಲ್ಲಿ ಮಾಡ್ಬೋದು, ಅಥವಾ ರೆಡ್ಡಲ್ಲಿ ಮಾಡ್ಬೋದು. ರೆಡ್ ಏನಂದರೆ ತುಂಬ ಓಲ್ಡ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಬ್ರೌನು ಮತ್ತು ಬ್ಲ್ಯಾಕ್ ಟ್ರೆಂಡಿಂಗಲ್ಲಿದೆ. ಸೊ ಬ್ರೌನು ಚೆನ್ನಾಗಿರುತ್ತೆ, ಬ್ಲ್ಯಾಕು ಚೆನ್ನಾಗಿರುತ್ತೆ. ನೀವು ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಬೋದು. ಅದು ಫಸ್ಟೇ ಇನ್ಫಾರ್ಮ್ ಮಾಡಿದರೆ ಸೊ ಸೇಮ್ ಕಲರ್ ಮಾಡಿಕೊಡ್ತೀವಿ. ಗಂಟೆ ಬರೆಸ್ತವ್ರೆ, ನಿಲ್ಲಿಸ್ಬಿಟ್ರು. ಸೊ ಇದು ವಿಷಯ. ಮತ್ತು ಇದು 916 ಹಾಲ್ ಮಾರ್ಕಲ್ಲೇ ಆಗಿರೋದು. ನಿಮಗೂ ಈ ಥರ ಏನಾದರೂ ಬೇಕಾದರೆ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ ಸೆಟ್. ಇದು ಅರೌಂಡ್ 32 ಗ್ರಾಮ್ಸಲ್ಲಿ ಬರುತ್ತೆ. ಇದು ವಿಷಯ. ಮತ್ತು ಇದಕ್ಕೂ ಕಾರ್ಡ್ ಎಲ್ಲ ಹಾಕ್ಸಿದ್ದೀವಿ. ಸೊ ಪ್ರತಿಯೊಂದು ಜ್ಯುವೆಲ್ರಿಗೂ ಕಾರ್ಡ್ ಹಾಕ್ಸ್ತೀವಿ, ಮತ್ತು ಹಾಲ್ ಮಾರ್ಕ್ 100% ಇರುತ್ತೆ. ಮತ್ತು ಸ್ಟೋನ್ ವೆಯ್ಟ್ ಏನಾದರೂ ಬಂದರೆ ಸ್ಟೋನ್ ವೆಯ್ಟ್ ಏನಿದೆ ಅದು ಮೈನಸ್ ಬರುತ್ತೆ ಕಸ್ಟಮರ್ಗೆ. ಮತ್ತು ಜೋಮಾಲೆ ಸರ ಒಬ್ಬರು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಇವ್ರು ಬಂದ್ಬಿಟ್ಟು ಹೆಬ್ಬಾಳದಿಂದ ಆರ್ಡರ್ ಮಾಡಿರೋದು. ಇವರು ಹೊಸ ಕಸ್ಟಮರ್ ಆ್ಯಕ್ಚುಲಿ. ಸೊ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ತುಂಬ ದಿನದಿಂದ ಫಾಲೋ ಮಾಡ್ತಿದ್ರಂತೆ. ತುಂಬ ವೀಡಿಯೋಸ್ ಎಲ್ಲ ನೋಡಿ ಅವ್ರಿಗೆ ಇಷ್ಟಪಟ್ಟು ಏನಾದರೂ ಒಂದು ಜ್ಯುವೆಲ್ರಿ ಮಾಡಿಸ್ಕೊಳ್ಲೇಬೇಕು ಅಂತ ಹೇಳ್ಬಿಟ್ಟು ಅವರು ಬೇರೆ ಜ್ಯುವೆಲರ್ಸ್ ಹತ್ರ ಮಾಡಿಸ್ಕೊತಿದ್ರಂತೆ. ಸೊ ಇವಾಗ ಏನಂದರೆ ಒಂದ್ಸಲ ನಮ್ಮ ಹತ್ರ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಅವರು ಇಷ್ಟದಿಂದ ಮಾಡಿಸ್ಕೊಂಡಿದ್ದಾರೆ. ಜೋಮಾಲೆ ಸರ ನಾವು ನಾರ್ಮಲಿ ನೋಡ್ಬೋದು, ತುಂಬಾ ಮಾಡಿದ್ದೀವಿ. ಸೊ ಇನ್ನೊಂದು ಜೊತೆ ಜೋಮಾಲೆ ಸರ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಡಬಲ್ ಲೈನ್ ಇದೆ. ಲೆಂತ್ ಬಂದ್ಬಿಟ್ಟು ಅರೌಂಡ್ 24 to 26 ಇಂಚಸ್ ಲಾಂಗ್ ಇದೆ. 24 to 26 ಲಾಂಗ್ ಇಂಚಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ನಮ್ಗೆ ಗೊತ್ತಂಗೆ. ಏನಂದರೆ ಇದು ಥ್ರೆಡ್ ಇರೋದ್ರಿಂದ ನೀವು ಎಷ್ಟು ಬೇಕಾದರೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಇದು ಟೋಟಲ್ ವೆಯ್ಟ್ ಬಂದ್ಬಿಟ್ಟು ಅರೌಂಡ್ 18 ಗ್ರಾಮ್ಸ್ ಆಗಿದೆ. ಇದು ಬಂದ್ಬಿಟ್ಟು ಗ್ರಾಮ್ಗೆ 5 ಬರುತ್ತೆ ಗುಂಡು. ಸೊ ನೀವು ನಿಮ್ಮ ಬಜೆಟ್ ಪ್ರಕಾರ ಮತ್ತೆ ನಿಮಗೆ ಎಷ್ಟು ಸೈಜ್ ಬೇಕು ಅಂತ ಹೇಳ್ಬಿಟ್ಟು ಗುಂಡು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಗ್ರಾಮ್ಗೆ 4 ಬರುತ್ತೆ, 3 ಬರುತ್ತೆ, 2 ಬರುತ್ತೆ, ಗ್ರಾಮ್ಗೆ 1 ಬರೋದು ಇದೆ. ಸೊ 1 ಬರೋದು, 2 ಬರೋದು ಏನಂದರೆ ಎಲ್ಲ ತುಂಬ ದೊಡ್ಡದಾಗಿರುತ್ತೆ. ಸೊ ಬಜೆಟು ನೋಡ್ಕೊಬೇಕಲ್ಲ ಕಸ್ಟಮರ್ಸ್ದು. ಸೊ ಅದಕ್ಕಾಗಿ ಗ್ರಾಮ್ಗೆ 5 ಹಾಕ್ಸಿದ್ದೀವಿ. ಸೊ ನೀವು ಯಾವ ಟೈಪ್ ಬೇಕಾದರೂ ಮಾಡಿಸ್ಬೋದು. ಇದು ಬಂದ್ಬಿಟ್ಟು ಅರೌಂಡ್ 18 ಗ್ರಾಮ್ ವೆಯ್ಟಲ್ಲಿದೆ. ಇದು 916 ಹಾಲ್ ಮಾರ್ಕ್ 916 ಗೋಲ್ಡಲ್ಲಿ ಆಗಿರೋದು. ಇದು ಏನಂದರೆ ಹಾಲ್ ಮಾರ್ಕ್ ಹಾಕ್ಸೋಕ್ಕಾಗಲ್ಲ, ಇದ್ರ ಮೇಲೆ ಎಲ್ಲೂ ಸ್ಪೇಸ್ ಇರಲ್ಲ. ಬಟ್ ಇದಕ್ಕಂತ ಕಾರ್ಡ್ ಹಾಕ್ಸಿದ್ದೀವಿ. ಸೊ ಕಾರ್ಡ್ ಹಾಕ್ಸಿದ್ವಿ. ಈ ಕಾರ್ಡಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ, ಏನು
ಜ್ಯುವೆಲ್ರಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ಎಷ್ಟು ವೆಯ್ಟ್ ಇದೆ, ಎಷ್ಟು ಕ್ಯಾರೆಟ್ ಇದೆ ಅಂತ ಹೇಳ್ಬಿಟ್ಟು. ಇದು ವಿಷಯ. ಯಾಕಂದರೆ ಇದ್ರ ಮೇಲೆ ಹಾಲ್ ಮಾರ್ಕ್ ಹಾಕೋಕ್ಕಾಗಲ್ಲ, ಸೊ ಅದರಿಂದ ಕಾರ್ಡ್ ಹಾಕ್ಸಿದೀವಿ. ಉಳಿದಿದ್ದಕ್ಕೆಲ್ಲ ಹಾಲ್ ಮಾರ್ಕ್ ಹಾಕ್ಸಿದೀವಿ. ಇದು ಜೋಮಾಲೆ ಸರ. ನಿಮಗೂ ಈ ಥರ ಏನಾದರೂ ಬೇಕಾದರೆ ಬಂದು ಆರ್ಡರ್ ಮಾಡ್ಬೋದು G7 ಜ್ಯುವೆಲರ್ಸಲ್ಲಿ. ಮತ್ತು ಕಸ್ಟಮರ್ ಒಬ್ಬರು ಬ್ಯಾಂಗಲ್ ಒಂದು ಜೊತೆ ಆರ್ಡರ್ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮು ಈ ಥರ ಸೇಮ್ ಬ್ಯಾಂಗಲ್ಸೇ ಮಾಡಿಸಿದ್ವು. ಇದು ಡೈಲಿ ಯೂಸ್ ಬ್ಯಾಂಗಲ್ಸು. ಸೊ ಇವ್ರು ಬಂದುಬಿಟ್ಟು ಚಿಂತಾಮಣಿಯಿಂದಾನೇ ಆರ್ಡರ್ ಮಾಡಿರೋದು ಕಸ್ಟಮರು. ಸೊ ಚಿಂತಾಮಣಿ ಲೋಕಲ್ಲೇ ಅವ್ರದ್ದು. ಸೊ ಹಳೆ ಕಸ್ಟಮರೇ, ಅವ್ರು ಆರ್ಡರ್ ಮಾಡಿದ್ದಾರೆ. ಇದು ಬಂದುಬಿಟ್ಟು 20 ಗ್ರಾಮ್ ವೆಯ್ಟಲ್ಲಾಗಿದೆ. ಡಿಸೈನು ಲಕ್ಷ್ಮಿ ಬಂದಿದೆ, ಮತ್ತು ಆ ಕಡೆ ಈ ಕಡೆ ಫ್ಲವರ್ ಟೈಪ್ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ಇದು ಡೈಲಿ ಯೂಸ್ಗೆ ನೀವು ಡೈಲಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಡೈಲಿ ಯೂಸ್ ಬ್ಯಾಂಗಲ್ಸ್ ಇದು. ಅರೌಂಡ್ 20 ಗ್ರಾಮ್ ವೆಯ್ಟ್ ಆಗಿದೆ ಇದು ವಿಷಯ. ಮತ್ತು ಇನ್ನೇನು ಹೇಳಬೇಕಂದ್ರೆ, ಬಂದು G7 ಜ್ಯುವೆಲರ್ಸಲ್ಲಿ ಆರ್ಡರ್ ಮಾಡಿ. ಬೇರೆ ಜ್ಯುವೆಲರ್ಸ್ಗಿನ್ನ ನಮ್ಮದ್ರಲ್ಲಿ ಮೇಕಿಂಗ್ ಚಾರ್ಜಸ್ಸು ಕಮ್ಮಿ ಇರುತ್ತೆ, ಮತ್ತು ಫಿನಿಶಿಂಗ್ ನೋಡ್ಬೋದು. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಇದು ಅಡ್ವಾಂಟೇಜ್ ನಿಮಗೆ. ಮತ್ತು ಇನ್ನೊಂದೇನೆಂದರೆ, ದಯವಿಟ್ಟು ಯಾರ್ಯಾರು ಆರ್ಡರ್ ಮಾಡ್ತೀರಾ ಎಲ್ಲರೂ ಫುಲ್ ಅಮೌಂಟ್ ಪೇ ಮಾಡಿ. ಯಾಕಂದರೆ ಏನಾಗ್ತಿದೆ ಅಂದರೆ, ರೇಟ್ ದಿನೇ ಜಾಸ್ತಿ ಆಗ್ತಿದೆ. ಸೊ ನಿನ್ನೆ ಒಂದು ರೇಟ್ಗೆ ಬುಕ್ ಮಾಡ್ಕೊಂಡಿರ್ತೀವಿ ಕಸ್ಟಮರ್ ಹತ್ರ. ಸೊ ಮತ್ತೆ ಇವತ್ತು ನೋಡೋಷ್ಟರಲ್ಲಿ ರೇಟ್ ಜಾಸ್ತಿ ಹೋಗಿರುತ್ತೆ. ಏನಂದರೆ ನಮ್ಮ ಹತ್ರ ನಿಮ್ಗೆಲ್ಲರಿಗೂ ಗೊತ್ತು, ಸ್ಟಾಕ್ ಏನು ಇಡಲ್ಲ, ಎಲ್ಲ ಬೈ ಆರ್ಡರೇ ತೊಗೊತೀವಿ. ಬೈ ಆರ್ಡರ್ ತೊಗೊಂಡು ನೀವು ಆರ್ಡರ್ ಕೊಟ್ಟ ಮೇಲೇ ಪ್ರತಿಯೊಂದು ಆರ್ಡರು ಪ್ರೊಸೆಸ್ ಮಾಡ್ತೀವಿ. ಅದು 1 ಗ್ರಾಮ್ ಆಗಿರ್ಬೋದು, ಎಷ್ಟಾದರೂ ಆಗಿರ್ಬೋದು. 1 ಗ್ರಾಮು ನಾವು ಸ್ಟಾಕ್ ಇಡಲ್ಲ, ಅದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಏನಂದರೆ ನೀವು ಫುಲ್ ಅಮೌಂಟ್ ಕೊಟ್ಬಿಟ್ರೆ ನೀವು ಕೊಟ್ಟಿರೋ ಅಮೌಂಟ್ಗೆ ಆವತ್ತಿನ ರೇಟ್ಗೆ ನಾವು ಗೋಲ್ಡ್ ತೊಗೊಂಡ್ಬಿಡ್ತೀವಿ. ಸೊ ಅದು ತೊಗೊಂಡ್ಬಿಟ್ರೆ ನಿಮಗೂ ಲಾಸ್ ಆಗಲ್ಲ, ನಮಗೂ ಲಾಸ್ ನಿಮಗೆ 100% ಯಾವತ್ತೂ ಲಾಸ್ ಆಗಲ್ಲ, ನಮಗೆ ಲಾಸ್ ಆಗುತ್ತೆ. ಯಾಕಂದರೆ ಇವಾಗ ನೀವು ಹಾಫ್ ಅಮೌಂಟ್ ಪೇ ಮಾಡಿರ್ತೀರ. ಸೊ ಹಾಫ್ ಅಮೌಂಟ್ಗೆ ತೊಗೊಂಡಿರ್ತೀವಿ, ಮತ್ತು ಇನ್ನೊಂದು ಹಾಫ್ ಅಮೌಂಟ್ ನೀವು ಕೊಟ್ಟಿರಲ್ಲ. ಸೊ ಅದಕ್ಕೆ ಮತ್ತೆ ನಾವು ಅಡ್ಜಸ್ಟ್ ಮಾಡಬೇಕು, ಗೋಲ್ಡ್ನ ಅಡ್ಜಸ್ಟ್ ಮಾಡಬೇಕು. ಸೊ ಅದು ತುಂಬ ರಿಸ್ಕಿ ಆಗುತ್ತೆ. ಸೊ ಇದರಿಂದ ದಯವಿಟ್ಟು ಕೇಳೋದೇನೆಂದರೆ, ಫಸ್ಟೇ 100% ಪೇಮೆಂಟ್ ಮಾಡಿಬಿಡಿ. ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ಜ್ಯುವೆಲ್ರಿ ನಿಮ್ಮ ಕೈಗೆ ಬಂದೇ ಬರುತ್ತೆ. ಸೊ ಫಿನಿಶಿಂಗು ನೀಟಾಗಿ ಮಾಡಿಕೊಡ್ತೀವಿ. ವಾರದಿಂದ 10 ದಿನ ಟೈಮ್ ಅಷ್ಟೇ. ವಾರದಿಂದ 10 ದಿನ ಒಳಗಡೆ ಮಾಡಿಕೊಟ್ಬಿಡ್ತೀವಿ, ನೀವೇನು ವರಿ ಪಡೋಂಗಿಲ್ಲ. ಇದು ವಿಷಯ. ದಯವಿಟ್ಟು ಫುಲ್ ಅಮೌಂಟ್ ಮಾಡಿ, ಇದೊಂದು ರಿಕ್ವೆಸ್ಟ್. ಯಾಕಂದರೆ ರೇಟ್ ನೋಡ್ಬೋದು ನೀವು, ನೆನ್ನೆಗೂ ಇವತ್ತಿಗೂ ತುಂಬ ರೇಟ್ ಡಿಫ್ರೆನ್ಸ್ ಆಗಿದೆ. ಸೊ ಇಷ್ಟು ಡಿಫ್ರೆನ್ಸ್ ಬಂದರೆ ಏನಾಗುತ್ತೆ ಅಂದರೆ, ಬಂದಿರೋ ಲಾಭ ಎಲ್ಲ ರೇಟ್ ಡಿಫ್ರೆನ್ಸ್ ಅದರಲ್ಲೇ ಹೊರಟೋಗುತ್ತೆ. ನಾವು ಏನು ತುಂಬ ಮಾರ್ಜಿನ್ ಇಟ್ಕೊಂಡು ಏನೂ ಮಾಡಲ್ಲ. ಸೊ ಮಿನಿಮಮ್ ಮಾರ್ಜಿನ್ ಇಟ್ಕೊಂಡಿರ್ತೀವಿ. ಸೊ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ವಿಷಯ. ಇದ್ರದ್ದೆಲ್ಲ ನಾನು ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರೋ, ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಯಾರಿಗಾದರೂ ಉಪಯೋಗ ಅನಿಸಿದ್ರೆ ಶೇರ್ ಮಾಡಿ. ನಿಮ್ಗೇನಾದರೂ ಜ್ಯುವೆಲ್ರಿ ಬಗ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ನಮ್ಮ ಹಳೆ ಕಸ್ಟಮರ್ಸು ಅಷ್ಟೇ, ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಡ್ರಾಪ್ ಮಾಡಿ. ಕಮೆಂಟ್ ಡ್ರಾಪ್ ಮಾಡೋದ್ರಿಂದ ಹೊಸ್ದಾಗಿ ಯಾರ್ಯಾರು ಆರ್ಡರ್ ಮಾಡ್ತಾರೆ ಅವ್ರಿಗೊಂದು ಬಿಲೀವ್ ಬರುತ್ತೆ. ಲಾಸ್ಟ್ ಟೈಮ್ ಹೇಳಿದ್ದೀವಿ. ಸೊ ಫ್ರೀ ಇದ್ದರೆ ಒಂದು ಕಮೆಂಟ್ ಮಾಡಿ, ನಿಮ್ಮ ಜ್ಯುವೆಲ್ರಿ ಹೆಂಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಶೇರ್ ಮಾಡಿ. ಅದು ಒಳ್ಳೇದಿದ್ರೂ ಪರವಾಗಿಲ್ಲ, ಕೆಟ್ಟದಿದ್ರೂ ಪರವಾಗಿಲ್ಲ, ಎರಡೂ ತೊಗೊತೀವಿ. ಯಾಕಂದರೆ ಕಸ್ಟಮರ್ಸ್ ಹೊಸ್ದಾಗಿ ಯಾರ್ಯಾರು ಆರ್ಡರ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗಬೇಕು. ಸೊ ಆರ್ಡರ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಅವ್ರಿಗೂ ನಂಬಿಕೆ ಬಂದರೆ, ಟ್ರಸ್ಟ್ ಬಂದರೆ ಫುಲ್ ಅಮೌಂಟ್ ಕೊಡ್ತಾರೆ. ಮತ್ತು ಆರ್ಡರ್ ಮಾಡೋಕ್ಕೂ ಅವ್ರಿಗೊಂದು ನಂಬಿಕೆ ಬರುತ್ತೆ. ಇದು ವಿಷಯ ಅಷ್ಟೇ. ಥ್ಯಾಂಕ್ ಯು. That's really informative. Focus system.